ನಮಸ್ತೆ ಎಲ್ಲರಿಗೂ. ಇವತ್ತು ಒಂದು ಹೊಸ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಅಂತ ಬಂದಿದ್ದೀನಿ. ಇದು ನಾನು ತೊಗೊಂಡಿರೋ ರಾಲ್ಸನ್ ಮಿಷಿನು. ಆಲ್ರೆಡಿ ತೊಗೊಂಡು 1 ವರ್ಷದ ಮೇಲೆ ಆಯಿತು. ನಂದು ಮಾತ್ರ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ತಿದ್ದೆ. ಈಗ ಕಸ್ಟಮರ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ಬ್ಲೌಸ್ಗಳನ್ನ ಎಂಬ್ರಾಯ್ಡ್ರಿ ಮಾಡ್ತಾಯಿದ್ದೀನಿ ನಾನು ಗೋಲ್ಡ್ ಝರಿ ಥ್ರೆಡ್ ತೊಗೊಂಡಿದ್ದೀನಿ. ಪೈಪಿಂಗ್ ಮಾತ್ರ ಸ್ಟಿಚ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಮೊದಲಿಗೆ ತುಂಬ ಕಷ್ಟ ಅನಿಸೋದು. ಆ್ಯಕ್ಚುಲಿ ಒಂದು ಬ್ಲೌಸ್ನ ನಾನು 2 ದಿನ 3 ದಿನವೂ ಮಾಡಿದ್ದೀನಿ. ಅಂದರೆ ಕಂಟಿನ್ಯೂಸ್ ಆಗಿ ಅಂತ ಅಲ್ಲ, ಮಕ್ಕಳನ್ನ ನೋಡಿಕೊಂಡು ಮನೆಯಲ್ಲಿ ಕೆಲಸಗಳನ್ನ ಮಾಡಿಕೊಂಡು ಒಂದು ಬ್ಲೌಸ್ನ ನಾನು ಅಷ್ಟು ದಿನವರೆಗೂ ಮಾಡಿದ್ದೀನಿ. ಕೆಲವೊಂದು ಸಲ ಅನಿಸ್ತಿತ್ತು, ಅಯ್ಯೋ ಯಾಕೆ ತೊಗೊಂಡ್ನೋ ಅನ್ನಿಸ್ಬಿಡ್ತಿತ್ತು. ಸುಮ್ಮನೆ ಬಿಟ್ಬಿಡೋಣ ಅನ್ನಿಸ್ತಿತ್ತು. ಆಮೇಲೆ ಅಭ್ಯಾಸ ಆಗ್ತಾ ಇದ್ದಾಗೆ ಈಗ ಅಷ್ಟು ದಿನದಲ್ಲಿ ಆಗೋದೆಲ್ಲ ಈಗ ಒಂದು 2 ಅವರ್ಸು, ಕೆಲವೊಂದು ಸಲ 1 ಅವರಲ್ಲೆಲ್ಲ ಮುಗಿದೋಗುತ್ತೆ ಕೆಲಸ. ಹಾಗಾಗಿ ನಿಮಗೂ ಇದನ್ನು ತೋರಿಸೋಣ ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟು ನಾನು ಒಂದು ಝರಿ ಥ್ರೆಡ್ನ ತೊಗೊಂಡು ಬರೀ ಇಷ್ಟು ಮಾಡೋದಕ್ಕೆ ನಾನು 2-3 ಅವರ್ಸ್ ತೊಗೊಳ್ತಿದ್ದೆ. ನಾವು ಅಭ್ಯಾಸ ಮಾಡಿದ ಹಾಗೆ ಟೈಮೂ ಬೇಗ ಸೇವ್ ಆಗುತ್ತೆ. ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಬೇಗ ಕಲಿಯೋದಕ್ಕೆ ಇನ್ನೂ ಈಸಿ ಆಗುತ್ತೆ. ಬಟ್ ನಾನು ನನ್ನ ಬ್ಲೌಸ್ನ ಮಾತ್ರ ಮತ್ತು ಮನೆಯವ್ರದ್ದು, ನನ್ನ ಫ್ರೆಂಡ್ಸ್ದು ಆ ಥರ ಮಾತ್ರ ಮಾಡೋದ್ರಿಂದ ನನಗೇನು ಬ್ಲೌಸ್ಗಳೇನು ಜಾಸ್ತಿ ಬರ್ತಿರಲಿಲ್ಲ. ಹಾಗಾಗಿ ಪ್ರಾಕ್ಟೀಸ್ ಅಂತ ಏನೂ ಅಷ್ಟು ಆಗಿರಲಿಲ್ಲ. ಹೆಚ್ಚಿಗೆ ಬ್ಲೌಸ್ಗಳು ಬಂದಷ್ಟು ನಮಗೂ ಇಂಟ್ರೆಸ್ಟ್ ಬರುತ್ತೆ, ಪ್ರಾಕ್ಟೀಸು ಆಗುತ್ತೆ ಮತ್ತು ವರ್ಕು ಫಾಸ್ಟ್ ಆಗುತ್ತೆ. ನೋಡಿ, ಇದು ನಾನು ಇವರಿಗೇ ಫಸ್ಟ್ ಮಾಡಿಕೊಟ್ಟಿದ್ದು ವರ್ಕ್. ಅವ್ರಿಗೆ ತುಂಬ ಇಷ್ಟ ಆಗಿ ಮತ್ತೆ ಇನ್ನೊಂದು ಬ್ಲೌಸ್ ಕೊಟ್ಟಿದ್ದಾರೆ. ಇದು ಮದುವೆ ಬ್ಲೌಸೇ. ನಾನು ಇದಕ್ಕೆ ಪೈಪಿಂಗ್ ಥ್ರೆಡ್ನ ಫಿಕ್ಸ್ ಮಾಡ್ತಾಯಿದ್ದೀನಿ ಫಸ್ಟು. ಅದಕ್ಕೇನು ಫಿಲ್ ಮಾಡ್ತಾಯಿಲ್ಲ. ಫಸ್ಟು ಫಿಲ್ ಮಾಡಿದರೆ ಶೇಪ್ಸ್ ಅಷ್ಟು ಚೆನ್ನಾಗಿ ಬರಲ್ಲ. ಹಾಗಾಗಿ ನಾನು ಫಸ್ಟ್ ಫಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಫಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದು ರೆಡಿ ಬ್ಲೌಸ್ ಆಗಿರೋದ್ರಿಂದ ನಾವು ರಿಂಗ್ನ ಫಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಟೈಟಾಗಿ ಮಾಡ್ಕೊಳ್ಳದೆ ಇರೋದೇ ಒಳ್ಳೆಯದು. ಯಾಕಂದರೆ ಆಲ್ರೆಡಿ ಎಲ್ಲ ಸ್ಟಿಚ್ ಆಗಿರುತ್ತೆ. ನಾವು ಇನ್ನೂ ಎಳೆದು ಮಾಡಿದಾಗ ಅದು ಇನ್ನೂ ದೊಡ್ಡದಾಗುತ್ತೆ ಹೊರತು ಅದು ಕರೆಕ್ಟ್ ಫಿಟ್ಟಿಂಗು ಬರಲ್ಲ ಅವರು ಹಾಕ್ಕೊಳ್ಬೇಕಾದ್ರೆ. ಹಾಗಾಗಿ ನಾವು ಅಷ್ಟು ಟೈಟಾಗಿ ಎಳೆದು ಎಲ್ಲ ಮಾಡಬಾರ್ದು. ಹಾಗೆ ಮಾಡೋರು ಹಾಗೆ ಮಾಡ್ತಾರೆ ರಿಂಗ್ ಹಾಕ್ಕೊಳ್ದೆ. ಬಟ್ ಸ್ಟಾರ್ಟಿಂಗು ಅಭ್ಯಾಸ ಇಲ್ಲದೆ ಇರೋರು ರಿಂಗ್ ಹಾಕ್ಕೊಂಡು ಮಾಡಿದ್ರೇ ಒಳ್ಳೆಯದು. ನಾನಿಲ್ಲಿ ಕ್ಯಾನ್ವಾಸ್ ದೊಡ್ಡದಾಗೆ ತೊಗೊಂಡಿದ್ದೀನಿ. ವರ್ಕ್ ಎಷ್ಟಿದೆಯೋ ಅಷ್ಟು ಮಾತ್ರ ಕ್ಯಾನ್ವಾಸ್ ಹಾಕ್ಕೊಳ್ತಾರೆ, ಹಾಗೂ ಮಾಡ್ಬೋದು. ನೋಡಿ, ಈಗ ನಾನು ಫಿಲ್ ಮಾಡ್ತಾಯಿದ್ದೀನಿ ಇದಕ್ಕೆ. ಮೊದಲಿಗೆ ಇದೆಲ್ಲ ಕಷ್ಟ, ಯಾಕಪ್ಪ ತೊಗೊಂಡೆ ಮಿಷಿನು ಅನ್ನಿಸ್ಬಿಡ್ತಿತ್ತು ನನಗೆ. ಆಮೇಲೆ ಮಾಡ್ತಾ ಏನು ಇದು ದೊಡ್ಡದಲ್ಲ ಅಂತ ಅನ್ನಿಸೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಏನು ಅಂದರೆ ಯಾವುದು ಬರುತ್ತೋ ಅದನ್ನು ಮಾಡ್ತಿದ್ದೀನಿ. ನಾನೇನು ತುಂಬ ಎಕ್ಸ್ಪೆಕ್ಟ್ ಮಾಡಲ್ಲ, ಬರಲೇಬೇಕು ಮಾಡಲೇಬೇಕು ಅಂತ. ಜಸ್ಟ್ ಮನೇಲಿರ್ತೀನಲ್ಲ, ಹಾಗಾಗಿ ಬಂದಿದ್ದನ್ನು ಮಾಡ್ತಾಯಿದ್ದೀನಿ ಅಷ್ಟೇ. ಇದೀಗ ಇದು ಫಿಲ್ ಆಗಿದೆ. ನೆಕ್ಸ್ಟು ನಾನು ಇದಕ್ಕೆ ಬಾಲ್ ಚೈನ್ ಹಾಕ್ತಾಯಿದ್ದೀನಿ. ಬಾಲ್ ಚೈನು ನೀವು ಹಾಕಬೇಕಾದ್ರೆ ಆದಷ್ಟು 2ರಲ್ಲಿ ಇಟ್ಕೊಂಡೇ ಹಾಕೋಕ್ಕೆ ಟ್ರೈ ಮಾಡಿ, ಮೊದಲನೇ ಸಲ ಎಂಬ್ರಾಯ್ಡ್ರಿ ಕಲಿತಾ ಇರೋರು. ಯಾಕಂದರೆ ಅದು ನೀಡಲ್ಗೇನಾದ್ರು ತಾಕಿದಾಗ ನೀಡಲ್ ಕಟ್ಟಾಗೋಗುತ್ತೆ, ಇಲ್ಲ ಬಾಲ್ ಚೈನ್ ಕಟ್ಟಾಗೋಗುತ್ತೆ. ಅರ್ಧಕ್ಕೆ ಆ ಥರ ಕಟ್ಟಾದಾಗ ಒಂದು ಒಳ್ಳೆ ಶೇಪ್ ಬರಲ್ಲ ಮತ್ತು ಚೆನ್ನಾಗೂ ಕಾಣಿಸಲ್ಲ.
ಮತ್ತು ಬಾಲ್ ಚೈನ್ ಹಾಕ್ಕೊಳ್ಬೇಕಾದ್ರೆ ಈಗ ತಾನೇ ಕಲಿತಾ ಇರೋರು ಸ್ವಲ್ಪ ಸ್ಲೋಗಿ ರನ್ ಮಾಡಿ ಮಿಷಿನ್ನ. ನಿಮಗೆ ಅದು ಬ್ಯಾಲೆನ್ಸಿಂಗ್ ಗೊತ್ತಾದರೆ ಸಾಕು, ಆರಾಮಾಗಿ ಫಾಸ್ಟಾಗಿ ಹಾಕ್ಕೊಂಡು ಹೋಗ್ಬೋದು. ಬ್ಯಾಲೆನ್ಸಿಂಗ್ ಗೊತ್ತಾಗೋವರೆಗೂ ಸ್ವಲ್ಪ ಕಷ್ಟ. ಮತ್ತು ನೀಡಲ್ ಹತ್ರ ಕೈ ಇಡಬೇಕಾದ್ರೆ ಬೆರಳು ಆ್ಯಕ್ಚುಲಿ ಇಟ್ಕೊಂಡು ಮಾಡ್ತೀವಿ. ಈಗ ಕಲಿತಾ ಇರೋರು ಸ್ವಲ್ಪ ದೂರ ಇಟ್ಕೊಂಡು ರನ್ ಮಾಡಿ ಮಿಷಿನ್ನ. ಯಾಕಂದರೆ ನೀಡಲ್ಲು ಫಿಂಗರ್ ಮೇಲೆ ಬರೋ ಚಾನ್ಸಸ್ ಇರುತ್ತೆ. ಈ ಥರ ನನಗೂ ಆಗಿದೆ. ನಾನು ಮತ್ತೆ ಇನ್ನೊಂದು ಪಕ್ಕದಲ್ಲೇ ಇನ್ನೊಂದು ಬಾಲ್ ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ 2 ಬಾಲ್ ಚೈನು ಹಾಕ್ಕೊಂಡಿದ್ದೀನಿ ನಾನು, ಆ ಕಡೆ ಈ ಕಡೆ. ಮಧ್ಯದಲ್ಲಿ ಕಾಂಟ್ರಾಸ್ಟ್ ಕಲರ್ ಹಾಕ್ಕೊಂಡಿದ್ದೀನಿ. ಈಗ ಅದೇ ಗೋಲ್ಡನ್ ಥ್ರೆಡ್ಡಲ್ಲಿ ಝರಿ ಥ್ರೆಡ್ ತೊಗೊಂಡಿದ್ದೀನಿ. ನಾನು ಈ ಥರ ಡಿಸೈನ್ನ ಬರ್ಕೊಂಡಿದ್ದೀನಿ. ನಿಮಗೆ ಕಾಣಿಸ್ತಿರ್ಬೋದು, ಲೈಟಾಗಿ ಕಾಣಿಸ್ತಿದೆ ನೋಡಿ. ನಾನು ಸ್ಟಾರ್ಟಿಂಗ್ ಪಾಯಿಂಟ್ನ ಸ್ವಲ್ಪ ತಿಕ್ ಮಾಡಿಕೊಂಡು ಟಿಪ್ನ 1ಅಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಸ್ಟಾರ್ಟಿಂಗ್ ಪಾಯಿಂಟ್ನ ಸ್ವಲ್ಪ ತಿಕ್ಕಾಗಿ ಮಾಡಿಕೊಂಡು ಹೋಗ್ತಾ ಸ್ವಲ್ಪ ತಿನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ತಾನೇ ಎಂಬ್ರಾಯ್ಡ್ರಿ ಸ್ಟಾರ್ಟ್ ಮಾಡಿರೋರು ಸ್ವಲ್ಪ ಬೇಸಿಕ್ ವರ್ಕ್ಸ್, ಸಿಂಪಲ್ ವರ್ಕ್ಸು ಎಲ್ಲ ಟ್ರೈ ಮಾಡಿ. ಫಸ್ಟಿಗೆ ಅವ್ರ ಬ್ಲೌಸ್ಗಳು ಮತ್ತು ಮನೆಯಲ್ಲಿ ಯಾರ್ದಾದ್ರು ಬ್ಲೌಸ್ಗಳಿದ್ದರೆ ಆ ಬ್ಲೌಸ್ಗಳಿಗೆಲ್ಲ ಮಾಡೋದು ಅಭ್ಯಾಸ ಮಾಡಿಕೊಂಡ್ರೆ ಈ ಥರ ಈಸಿಯಾಗಿ ಮಾಡ್ಕೊಬೋದು. ಬೇರೆಯವ್ರ ಬ್ಲೌಸ್ಗೆ ಆರಾಮಾಗಿ ಮಾಡ್ಬೋದು. ನೋಡಿ ಕಾಣಿಸ್ತಿದೆ ಅಲ್ಲ ವರ್ಕು ಎಷ್ಟು ಕ್ಲೀನಾಗಿ ಬರ್ತಾಯಿದೆ ಅಂತ. ಫಸ್ಟು ಮಾರ್ಕ್ ಮಾಡ್ಕೊಂಬಿಡಿ, ಆಗ ನಿಮಗೆ ಈಸಿ ಆಗುತ್ತೆ. ಕೆಲವ್ರು ಮಾರ್ಕ್ ಮಾಡ್ಕೊಳ್ಳದೆ ಹಾಗೆ ಮಾಡ್ತಾರೆ. ಅವ್ರಿಗೆ ತುಂಬ ಅಭ್ಯಾಸ ಇರುತ್ತೆ, ಪ್ರಾಕ್ಟೀಸ್ ಇರುತ್ತೆ, ಮಾಡ್ಬೋದು. ನಾನು ಏನು ಎಕ್ಸ್ಪರ್ಟ್ ಅಲ್ಲ, ಈಗ ನಾನು ಸ್ಟಾರ್ಟ್ ಮಾಡಿರೋದು. ಆದರೆ ಸುಮಾರು ಫ್ರೆಂಡ್ಸ್ದು ಹಾಗೆ ಬ್ಲೌಸ್ಗಳೆಲ್ಲ ತುಂಬ ಮಾಡಿರೋದ್ರಿಂದ ಸ್ವಲ್ಪ ಪ್ರಾಕ್ಟೀಸ್ ಆಗಿದೆ ಅಷ್ಟೇ. ನೋಡಿ ಈಗ ಇದು ಮುಗಿತಾ ಬಂತು, ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇದೆ ಅಂತ. ನೋಡಿ ನಾನು ಇದ್ರ ಮೇಲೇ ಒಂದು ಲೀಫ್ ಥರ ಕಾಂಟ್ರಾಸ್ಟ್ ಕಲರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಸಿಂಪಲ್ ಡಿಸೈನ್ ಇದು, ತುಂಬ ಕಷ್ಟ ಏನಿಲ್ಲ. ಎಸ್ ಶೇಪಲ್ಲಿ ಬರುತ್ತೆ ನೋಡಿ. ನಾನು ಎಸ್ ಅಂತ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನೋಡಿ ಈ ಥರ ಫಿಂಗರ್ ಇಟ್ಕೊಳ್ಬೇಕಾದ್ರೆ ಹುಷಾರಾಗಿ ಇಟ್ಕೊಳ್ಬೇಕು. ನೋಡಿ ಮಧ್ಯದಲ್ಲಿ ನಾನು ಒಂದೊಂದು ಡಾಟ್ ಕೊಟ್ಟು ಫಿಲ್ ಮಾಡ್ತಾಯಿದ್ದೀನಿ. ಅದನ್ನು ನಿಮ್ಗೆ ಹತ್ತಿರದಿಂದ ತೋರಿಸ್ತಿದ್ದೀನಿ ನೋಡಿ. ಈ ಥರ ಡಾಟ್ ಕೊಟ್ಟು ಆ ಗ್ಯಾಪ್ನ ಫಿಲ್ ಮಾಡ್ತಾಯಿದ್ದೀನಿ. ಇದು ಫೈನಲ್ ಲುಕ್ಕು ತುಂಬ ಚೆನ್ನಾಗಿ ಬಂದಿತ್ತು. ಅವರು ತುಂಬಾ ಇಷ್ಟಪಟ್ಟರು ಇದನ್ನು.
ಹಾಗಾಗಿ ನಿಮಗೂ ತೋರಿಸೋಣ ಅಂತಂದ್ಬಿಟ್ಟು ನಾನು ವೀಡಿಯೋ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ ಫಸ್ಟೇ. ಅವರು ಹೇಗಿದೆ ಅಂತ ಹೇಳಿದ್ಮೇಲೆ ವೀಡಿಯೋ ಹಾಕೋಣ ಅಂತ ನಾನು ಹಾಕಿರಲಿಲ್ಲ. ತುಂಬಾ ಇಷ್ಟಪಟ್ಟರು. ನನಗೂ ಖುಷಿ ಆಯಿತು. ಏನೋ ಒಂದು ವರ್ಕು ನನಗೆ ಗೊತ್ತಿರೋದೇನೋ ಮಾಡಿದಾಗ ಯಾರೋ ಇಷ್ಟಪಟ್ಟಾಗ ಅದನ್ನು ಖುಷಿ ಆಗುತ್ತೆ ಅಲ್ವಾ. ನೋಡಿ ಫೈನಲ್ ಲುಕ್ಕು ಈ ಥರ ಬಂದಿತ್ತು. ಫ್ರಂಟ್ಗೂ ಸೇಮ್ ಹಾಗೇ ಮಾಡಿದ್ದೀನಿ ನಾನು. ನಿಮಗೇನಾದರೂ ಎಂಬ್ರಾಯ್ಡ್ರಿ ಬಗ್ಗೆ ಡೌಟ್ಸ್ ಇದ್ದಲ್ಲಿ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ನನಗೆಲ್ಲ ಗೊತ್ತು ಅಂತಲ್ಲ, ನನಗೆ ಏನು ಗೊತ್ತೋ ಅದನ್ನು ನಾನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹೇಗಿತ್ತು ಅಂತಂದ್ಬಿಟ್ಟು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್.